ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ತುಂಬ ದಿನದಿಂದ ಗಮನಿಸ್ತಾ ಇದ್ದೀನಿ, ಇವರಿಬ್ಬರ ನಡುವೆ ಏನೂ ಸರಿಯಿಲ್ಲ, ಏನೋ ಆಗಿದೆ. ಮದುವೆ ಆದ ಮೊದಲ ದಿನಗಳಲ್ಲಿ ಇಬ್ಬರು ಹೇಗೆ ಹೊಂದಿಕೊಳ್ಳುವರು ಎಂದು ತಿಳಿದಿರಲಿಲ್ಲ. ಆದರೆ ದಿನಗಳು ಕಳೆದು ಹೋದ ಹಾಗೆ ಇಬ್ಬರಲ್ಲೂ ಸ್ವಲ್ಪ ಅನ್ಯೋನ್ಯತೆ ಇತ್ತು. ಇಬ್ಬರು ಪರಸ್ಪರ ಪ್ರೀತಿಸ್ತಿದ್ದಾರೆ ಅಂತ ಮುಖ ನೋಡಿದ್ರೇ ಗೊತ್ತಾಗುತ್ತೆ. ಮತ್ತು ಯಾಕೆ ಹೀಗಿದ್ದಾರೆ? ಅಣ್ಣ ಮೊದಲೇ ಸೈಲೆಂಟ್ ಅಂತ ಇಟ್ಕೊಳ್ಳೋಣ, ಆದರೆ ಈ ಬಾಯಿ ಬಡ್ಕಿ ಯಾಕೆ ಸೈಲೆಂಟ್ ಆಗಿದ್ದಾಳೆ, ಒಂದು ಅರ್ಥ ಆಗ್ತಿಲ್ವಲ್ಲ ಎಂದು ಮನಸ್ಸಲ್ಲಿ ಅಂದುಕೊಂಡಳು ವೃದ್ಧಿ. ಅದೇ ಸಮಯದಲ್ಲಿ FM ನಾನೊಂದು ತೀರ ನೀನೊಂದು ತೀರ ಎಂಬ ಹಾಡು ಪ್ಲೇ ಆಗುತ್ತಿತ್ತು. ಈ FMನವರು ಯಾವಾಗಲೂ ಸಂದರ್ಭಕ್ಕೆ ತಕ್ಕ ಹಾಗೆ ಹಾಡನ್ನು ಪ್ಲೇ ಮಾಡ್ತಾರೆ. ಇಬ್ಬರು ಎರಡು ತೀರದಲ್ಲಿದ್ದಾರೆ, ಇಬ್ಬರನ್ನು ಹೇಗಾದರೂ ಮಾಡಿ ಒಂದೇ ತೀರದಲ್ಲಿ ಸೇರಿಸಬೇಕು ಎಂದು ಮನಸ್ಸಲ್ಲಿ ಅಂದುಕೊಂಡಳು ವೃದ್ಧಿ. ಮನೆ ತಲುಪಿತು. ಸಾರ್ಥಕ್ ನೇರ ತನ್ನ ಕೋಣೆಗೆ ಹೋದ. ಇಚ್ಛಾ ಹೋಗುತ್ತಿರುವಾಗ ಅವಳನ್ನು ತಡೆದ ವೃದ್ಧಿ. ಇಚ್ಛಾ, ನಿನ್ನ ಜೊತೆ ಏನೋ ಕೇಳಬೇಕು ಎಂದಾಗ, ಅದೇನು ಅಂತ ಬೇಗ ಕೇಳು, ನಾನು ಫ್ರೆಶ್ ಆಗಬೇಕು, ಹೊಟ್ಟೆ ತುಂಬ ಹಸಿತಿದೆ ಎಂದಳು. ನಾನೀಗ ಇವಳ ಹತ್ರ ವಿಷಯ ಕೇಳಿದರೆ ಇವಳು ನಿಜ ಹೇಳಲ್ಲ. ಇವರಿಬ್ಬರ ನಡುವೆ ಏನೂ ಸರಿ ಇಲ್ಲ ಅನ್ನೋದಂತೂ ನಿಜ. ಆದರೆ ನನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಇರೋದೇ ಸರಿ ಎಂದು ಮನಸ್ಸಲ್ಲಿ ನಿರ್ಧರಿಸಿದವಳು. ಹೌದು, ಯಾವಾಗ ನೋಡಿದ್ರು ಹೊಟ್ಟೆ ಹಸಿವು ಅಂತ ಹೇಳ್ತಾ ಇರ್ತೀಯಾ, ಆದರೆ ನೀನು ತಿಂದದ್ದು ನಿನ್ನ ದೇಹದಲ್ಲಿ ಕಾಣಿಸ್ತಾ ಇಲ್ವಲ್ಲ, ಅದು ಹೇಗೆ ಇಷ್ಟು ತಿಂದರೂ ಸಣ್ಣ ಇದೆಯಾ ಎಂದು ಪ್ರಶ್ನಿಸಿದಳು. ಇಚ್ಛಾ ನಗುತ್ತಾ, ಓ ಅದು ನಮ್ಮ ವಂಶ ಪಾರಂಪರ್ಯ. ನಮ್ಮ ತಾಯಿಯ ಫ್ಯಾಮಿಲಿ ಕಡೆ ಎಲ್ಲ ಹಾಗೆ, ಎಷ್ಟು ತಿಂದರೂ ದಪ್ಪ ಆಗಲ್ಲ, ಅಥವಾ ಒಂದು ವೇಳೆ ದಪ್ಪ ಆದರೂ ಅದು ಹೆರಿಗೆಯ ನಂತರ ಅಷ್ಟೆ. ನಮ್ಮಮ್ಮ ನಾನು ಹುಟ್ಟಿದ ಮೇಲೆ ಡುಮ್ಮಿ ಆಗಿತ್ತು ಎಂದು ನಕ್ಕಳು. ಏನೇ ನೀನು ಅಮ್ಮನ್ನ ಡುಮ್ಮಿ ಅಂತೀಯ? ಹ್ಞೂ ಅಂತೀನಿ. ಯಪ್ಪ, ಬಾವಿ ಅತ್ತೆ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ ಎಂದು ಹುಬ್ಬೇರಿಸಿದಾಗ, ಇಚ್ಛಾ ನೀನು ಬೇಗ ನನಗೊಂದು ಪಾಪು ಕೊಡೆ, ನೀನು ಡುಮ್ಮಿ ಆಗೋದನ್ನು ನಾನು ನೋಡಬೇಕು ಎಂದಾಗ ಇಚ್ಛಾ ಅವಳನ್ನು ಹೊಡೆಯಲು ಹೋದಳು. ವೃದ್ಧಿ ಅಲ್ಲಿಂದ ಓಡಿದಳು. ಇಚ್ಛಾ ಅವಳನ್ನು ಅಟ್ಟಿಸಿಕೊಂಡು ಹೋದಳು. ನಿಮ್ಮ ಈ ಆಟ ಖುಷಿ ಎಲ್ಲ ನೋಡ್ತಾ ಇದ್ದರೆ ನನಗೆ ನನ್ನ ಬಾಲ್ಯ ನೆನಪಾಗ್ತಾ ಇದೆ. ನಾನು ನಮ್ಮಕ್ಕ ನಿಮ್ಮ ಥರಾನೇ ಆಡ್ತಿದ್ವಿ ಎಂದರು ಅರುಂಧತಿಯವರು ತಮ್ಮ ಮಧುರವಾದ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಾ. ಅಜ್ಜಿ, ನೀವು ನಿಮ್ಮ ಅಕ್ಕನ್ನ ತುಂಬ ಮಿಸ್ ಮಾಡ್ಕೋತಿದ್ದೀರಾ ಅಲ್ವಾ ಎಂದು ಇಚ್ಛಾ ಪ್ರಶ್ನಿಸಿದಾಗ, ಹೌದಮ್ಮ, ಅವಳು ಅಲ್ಪಾಯುಷಿಯಾಗಿದ್ಲು. ಅವಳ 16ನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ್ಲು ಎಂದು ಸೆರಗಿನಂಚಿನಿಂದ ತಮ್ಮ ಕಣ್ಣೀರನ್ನು ಒರೆಸಿಕೊಂಡರು ಅರುಂಧತಿಯವರು. ಇಚ್ಛಾ ಹಾಗೂ ವೃದ್ಧಿ ಅವರಿಗೆ ಸಮಾಧಾನ ಮಾಡಿದರು. ಜೀವನದಲ್ಲಿ ಸಮಯ ಅನ್ನೋದು ತುಂಬ ಮುಖ್ಯ. ಗಡಿಯಾರವನ್ನು ಕಳ್ಕೊಂಡ್ರೆ ಮತ್ತೆ ಹೊಸ್ತು ಖರೀದಿಸಬಹುದು, ಆದರೆ ಅದರೊಳಗಿರುವ ಸಮಯವನ್ನು ಮತ್ತೆ ಖರೀದಿಸಲು ಸಾಧ್ಯ ಇಲ್ಲ. ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಅತ್ಯಮೂಲ್ಯವಾದುದು. ಈ ಪ್ರಪಂಚದಲ್ಲಿ ಎಷ್ಟು ಕಾಲ ಬದುಕಿರ್ತೀವೋ ಗೊತ್ತಿಲ್ಲ, ಆದರೆ ಇರುವಷ್ಟು ದಿನ ಖುಷಿಯಾಗಿರಬೇಕು. ಯಾಕೆಂದರೆ ನಾವು ಈ ಪ್ರಪಂಚ ಬಿಟ್ಟು ಹೋದ್ಮೇಲೂ ನಮ್ಮನ್ನು ನೆನಪಿಸುವವರ ಮನದಲ್ಲಿ ನಮ್ಮ ಬಗ್ಗೆ ಪ್ರೀತಿ ಗೌರವ ಇರಬೇಕೇ ಹೊರತು ದ್ವೇಷನಿಂದನೇ ಅಲ್ಲ. ಜೀವನದಲ್ಲಿ ತಪ್ಪು ಮಾಡದವರು ಯಾರೂ ಇಲ್ಲ, ಆದರೆ ಅದನ್ನು ತಿದ್ದಿ ಮುಂದೆ ಹೋಗ್ತಾ ಇರಬೇಕು. ಬೇಕಾಗಿರುವುದನ್ನು ಕಳ್ಕೊಂಡ ಮೇಲೆ ಮತ್ತೆ ದುಃಖಪಟ್ಟು ಪ್ರಯೋಜನವಿಲ್ಲ ಎಂದು ತಮ್ಮ ಮನಸ್ಸಿನ ಮಾತನ್ನು ಹೇಳಿದರು ಅರುಂಧತಿಯವರು. ಅವರು ಮಾತನಾಡುತ್ತಿರುವಾಗ ವೃದ್ಧಿ ಇಚ್ಛಾಳನ್ನು ಗಮನಿಸಿದಳು. ಅವಳ ಮುಖದ ಭಾವ ಬದಲಾಗುತ್ತಿದ್ದಂತೆ ಅವಳ ಜೀವನದಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅರಿತಳು. ಇಬ್ಬರನ್ನು ಒಂದು ಮಾಡಬೇಕಾದ್ರೆ ಮೊದಲು ಇಬ್ಬರು ಜೊತೆಯಲ್ಲಿ ಸಮಯ ಕಳೆಯಬೇಕು, ಇಬ್ಬರು ಪರಸ್ಪರ ಅವಲಂಬಿತರಾಗಬೇಕು ಎಂದು ಮನಸ್ಸಲ್ಲಿ ಯೋಚಿಸಿದವಳು ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಿರುವ ಸಮಯ ನೋಡಿ ಶಿವಕುಮಾರ್ ರವರ ಬಳಿ, ದೊಡ್ಡಪ್ಪ, ಅಣ್ಣನ ಮದುವೆಯಾಗಿ ತಿಂಗಳುಗಳೇ ಕಳೆದವು, ಅವನನ್ನು ನಾವು ಹನಿಮೂನ್ಗೆ ಕಳಿಸಲೇ ಇಲ್ವಲ್ಲ ಎಂದು ಪ್ರಶ್ನಿಸಿದಾಗ ಇಚ್ಛಾಗಿ ಊಟ ನೆತ್ತಿಗೆ ಹತ್ತಿತು. ವೃದ್ಧಿ ಅವಳಿಗೆ ಕುಡಿಯಲು ನೀರು ಕೊಟ್ಟು ನಿಧಾನ ಎಂದಳು. ಸುಧಾರವರು ಹಾಗೂ ರಜನಿಯವರು ಕೂಡ ವೃದ್ಧಿ ಚಿಕ್ಕವಳಾದರೂ ಅವಳ ಮಾತು ಸರಿಯಾಗಿದೆ ಎಂದಾಗ ಶಿವಕುಮಾರ್ ಅವರು, ಹೌದು, ಆದರೆ ಎಲ್ಲಿಗೆ ಕಳಿಸೋಣ? ಪಾಪು, ನೀನೇ ಹೇಳಪ್ಪ, ಎಲ್ಲಿಗೆ ಹೋಗ್ತೀಯಾ ಎಂದು ಪ್ರಶ್ನಿಸಿದಾಗ ಸಾರ್ಥಕ್ಗೆ ಮಾತನಾಡಲು ಅವಕಾಶ ಕೊಡದೆ, ಮಾವ, ನೀವು ಏನು ಅಂದ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳ್ತೀನಿ ಎಂದಳು. ಸರಿ, ಅದೇನು ಅಂತ ಹೇಳು. ಇನ್ನು 2-3 ತಿಂಗಳು ಕಳೆದ್ರೆ ನಮ್ಮ ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಹೇಗೂ ವೃದ್ಧಿ ಮದುವೆ ಇದೆ. ಅವಳ ಮದುವೆ ಆದಮೇಲೆ ನಾವು 4 ಮಂದಿ ಒಟ್ಟಿಗೆ ಹೋದರೆ ಹೇಗೆ? ಹೌದಲ್ವಾ ಎಂದವರು, ಅಮ್ಮ ನೀವೇನಂತೀರಾ ಎಂದು ಅರುಂಧತಿಯವರನ್ನು ಕೇಳಿದಾಗ ಇಚ್ಛಾ ಹೇಳಿದ ಹಾಗೆ ಮಾಡೋಣ ಎಂದರು. ಸದ್ಯ ಹೇಗೂ ಹನಿಮೂನಿಂದ ತಪ್ಪಿಸ್ಕೊಂಡೆ,
ಎಂದು ನಿಟ್ಟುಸಿರುಬಿಟ್ಟ ಸಾರ್ಥಕ್. ಅದನ್ನು ಇಚ್ಛಾ ಕೂಡ ಗಮನಿಸಿದ್ದಳು. ಇವರು ಯಾಕೆ ನನ್ನ ಜೊತೆ ಹೀಗೆ ನಡ್ಕೋತಿದ್ದಾರೆ? ಇವರ ಮನಸ್ಸಲ್ಲಿ ಏನೋ ಇದೆ. ಒಂದು ವೇಳೆ ಇವರು ಬೇರೆ ಯಾರನ್ನಾದರೂ ಪ್ರೀತಿ... ಛೇ, ಹಾಗೆಲ್ಲ ಏನೂ ಇರಲ್ಲ. ನಾನು ಯಾಕೋ ಇಮೋಷ್ನಲ್ ಆಗಿ ಯೋಚಿಸ್ತಿದ್ದೀನಿ. ನಾನು ಹೀಗೆಲ್ಲ ಇರಬಾರ್ದು. ನನ್ನ ಕ್ಯಾರೆಕ್ಟರ್ಗೆ ಇದೆಲ್ಲ ಸೂಟ್ ಆಗಲ್ಲ. ಹೇಗಾದರೂ ಮಾಡಿ ಆ ಕಾರಣವನ್ನು ಕಂಡುಹಿಡಿಯಲೇಬೇಕು ಎಂದು ಮನಸ್ಸಲ್ಲೇ ನಿರ್ಧರಿಸಿದಳು ಇಚ್ಛಾ. ಸಾರ್ಥಕ್ ತನ್ನ ಅಮ್ಮನ ಬಳಿ, ಅಮ್ಮ, ನನಗೆ ಮತ್ತೆ ಮತ್ತೆ ಆ ಕನಸು ಕಾಡ್ತಾ ಇದೆ. ಯಾಕೋ ತುಂಬ ಭಯ ಆಗ್ತಿದೆ ಅಮ್ಮ. ಇಚ್ಛೆಗೆ ಯಾವುದೇ ತೊಂದರೆ ಆಗಬಾರ್ದು. ನಾನು ಅವಳಿಂದ ದೂರನೇ ಇರ್ತೀನಿ. ದೂರದಿಂದಲೇ ಅವಳ ಖುಷಿನ ನೋಡ್ತೀನಿ. ಅವಳ ಜೊತೆಗಿದ್ದು ಅವಳಿಗೆ ಅಪಾಯವನ್ನು ಉಂಟು ಮಾಡಲ್ಲ ಎಂದು ತನ್ನ ಮನಸ್ಸಿನ ಮಾತನ್ನು ಹೇಳಿದ. ಅವನ ಮಾತನ್ನು 2 ಕಿವಿಗಳು ಕೇಳಿಸಿಕೊಂಡದ್ದು ಅವನ ಗಮನಕ್ಕೆ ಬರಲಿಲ್ಲ. ಮರುದಿನ ಸಂಜೆ ಸಾರ್ಥಕ್ ರಿದ್ದಿ ಹಾಗೂ ಇಚ್ಛಾಳನ್ನು ಕರೆದುಕೊಂಡು ಹೋಗಲು ಕಾಲೇಜಿಗೆ ಬಂದಾಗ ರಿದ್ದಿ ಒಬ್ಬಳೇ ಇದ್ದದನ್ನು ಕಂಡು ಅವನಿಗೆ ಗಾಬರಿ ಆಯಿತು. ಆತಂಕದಿಂದಲೇ ರಿದ್ದಿಯ ಬಳಿ, ಇಚ್ಛಾ ಎಲ್ಲಿ? ನೀನ್ಯಾಕೆ ಒಬ್ಬಳೇ ನಿಂತಿದ್ಯಾ ಎಂದು ಪ್ರಶ್ನಿಸಿದಾಗ ಅವನ ಮಾತಿನಲ್ಲಿದ್ದ ಆತಂಕವನ್ನು ಅರಿತವಳು ಅವನ ಮನಸ್ಸಲ್ಲಿ ಇಚ್ಛಾ ಬಗ್ಗೆ ಪ್ರೀತಿ ಇದೆ ಎಂದು ಮನಗಂಡಳು. ಅಣ್ಣ, ಇಚ್ಛಾ ಅವಳ ಗುಂಡು ಜೊತೆ ಶಾಪಿಂಗ್ಗೆ ಹೋಗಿದ್ದಾಳೆ. ಅವರೇ ಅವಳನ್ನು ಮನೆ ತನಕ ಬಿಡ್ತಾರೆ. ಬಾ, ನಾವು ಮನೆಗೆ ಹೋಗೋಣ ಎಂದಾಗ, ಗುಂಡು ಯಾರವನು ಎಂದು ಪ್ರಶ್ನಿಸಿದಾಗ ರಿದ್ದಿ, ಅಣ್ಣ, ಅವರು ನಮ್ಮ ಕಾಲೇಜಿಗೆ ಬಂದಿರೋ ಹೊಸ ಲೆಕ್ಚರರ್ ಎಂದಳು. ಅವನು ಇಚ್ಛಾಳ ಅಣ್ಣ ಎಂದು ಬೇಕೆಂದೇ ಹೇಳಿರಲಿಲ್ಲ ರಿದ್ದಿ. ಲೆಕ್ಚರರ್ ಜೊತೆ ಶಾಪಿಂಗ್ಗೆ ಹೋಗ್ತೀಯಾ? ಯಾಕೆ? ನಾನು ಜೊತೆ ಬಂದಿದ್ರೆ ಆಗ್ತಾ ಇರಲಿಲ್ವಾ? ಯಾಕೆ ಯಾವನ ಜೊತೆಗೆ ಹೋಗಬೇಕು? ಸ್ಟುಪಿಡ್ ಗರ್ಲ್ ಎಂದು ಮನಸ್ಸಲ್ಲೇ ಇಚ್ಛಾಗೆ ಸರಿಯಾಗಿ ಬೈದುಕೊಂಡ ಸಾರ್ಥಕ್. ಅವನ ಚರ್ಯೆ ನೋಡಿ ರಿದ್ದಿಗೆ ನಗು ಬಂದರೂ ತಡೆದುಕೊಂಡಳು. ಚಿನ್ನು, ನಿನ್ನ ಮ್ಯಾರೇಜ್ ಲೈಫ್ ಹೇಗಿದೆ? ಮನೆಯವರೆಲ್ಲ ನೀನು ಚೆನ್ನಾಗಿ ನೋಡ್ಕೋತಿದ್ದಾರಾ ಎಂದು ಗೋವಿಂದ ಪ್ರಶ್ನಿಸಿದಾಗ, ಗುಂಡು, ನಾನು ಆ ಮನೆಯಲ್ಲಿ ಖುಷಿಯಾಗಿದ್ದೀನಿ. ನನ್ನನ್ನು ಅವರೆಲ್ಲ ಮನೆಯ ಮಗಳ ಥರ ನೋಡ್ಕೋತಿದ್ದಾರೆ ಎಂದಳು. ಗೋವಿಂದನ ಮೊಗದಲ್ಲಿ ನಗು ಅರಳಿತು. ಅಷ್ಟು ಸಾಕು ಚಿನ್ನು. ಆಮೇಲೆ ಅಡುಗೆ ಮಾಡೋದನ್ನು ಕಲ್ತಿದ್ಯಾ? ಸ್ವಲ್ಪ ಸ್ವಲ್ಪ. ಆಮೇಲೆ ನಾನು ಉಪ್ಪಿಟ್ಟು ಫಸ್ಟ್ ಕ್ಲಾಸಾಗಿ ಮಾಡ್ತೀನಿ. ಹೌದಾ? ನಂಗೊಂದು ಸಾರಿ ಮಾಡಿಕೊಡು. ಅದಕ್ಕೇನಂತೆ, ಫ್ರೀ ಇರುವಾಗ ಮನೆಗೆ ಬಾ. ನಿನಗೆ ದಿನಪೂರ್ತಿ ಉಪ್ಪಿಟ್ಟು ತಿನ್ನಿಸ್ತೀನಿ. ದಿನಪೂರ್ತಿ ಬೇಡ, ಒಂದು ಸಾರಿ ಸಾಕು. ಓಕೆ ಸರಿ, ತುಂಬ ಟೈಮ್ ಆಯಿತು. ನಿನ್ನ ಮನೆ ತನಕ ಬಿಟ್ಟು ಆಮೇಲೆ ನಾನು ಮನೆಗೆ ಹೋಗ್ತೀನಿ. ಸರಿ ಕಣೋ ಗುಂಡು. ಪಬ್ಲಿಕ್ನಲ್ಲಿ ಗುಂಡು ಅನ್ನೋದನ್ನು ಬಿಟ್ಟು ಅಣ್ಣ ಅಂತ ಕರಿಬಾರ್ದಾ? ಸರಿ ಗುಂಡಣ್ಣ. ಅಮ್ಮ ತಾಯಿ, ಬರೀ ಅಣ್ಣ ಅನ್ನೋ ಸಾಕು, ಈ ಗುಂಡ ಬೇಡ ಪ್ಲೀಸ್. ಸರಿ ಕಣೋ, ಬರೀ ಅಣ್ಣ. ಗೋವಿಂದ ಹಣೆ ಚಚ್ಚಿಕೊಂಡ. ಸಾರ್ಥಕ್ ಹಾಗೂ ರಿದ್ದಿ ಮನೆಗೆ ತಲುಪಿದರು. ಇಚ್ಛಾ ಲೆಕ್ಚರರ್ ಜೊತೆ ಹೊರಗೆ ಹೋಗಿದ್ದು ಕೇಳಿ ಸಾರ್ಥಕ್ಗೆ ಹೊಟ್ಟೆ ಉರಿ ಶುರುವಾಯಿತು. ಫ್ರೆಶ್ ಆಗಿ ಬಂದವನೇ ತಿಂಡಿ ತಿನ್ನದೆ ಮನೆ ಮುಂದೆ ಇರುವ ಗಾರ್ಡನ್ನಲ್ಲಿ ಕುಳಿತ. ಯಾಕೆಂದರೆ ಅಲ್ಲಿಂದ ಮನೆಯ ಗೇಟ್ ಸರಿಯಾಗಿ ಕಾಣಿಸುತ್ತದೆ. ಅಣ್ಣ, ಇಲ್ಲೇನು ಮಾಡ್ತಾ ಇದೆಯಾ ಎಂದು ರಿದ್ದಿ ಕೇಳಿದಾಗ, ಸುಮ್ಮನೆ ಈ ಹೂಗಳನ್ನು ನೋಡ್ತಿದ್ದೆ ಎಂದ. ಮತ್ತವನೇ, ನೀನು ಹೋಗಿ ಓದ್ಕೋ, ಇನ್ನೂ ಸ್ವಲ್ಪ ಟೈಮ್ ಅಷ್ಟೇ, ಆಮೇಲೆ ಎಕ್ಸಾಮ್ ಇದೆ, ನೆನಪಿರಲಿ ಎಂದಾಗ ರಿದ್ದಿ ಮರುಮಾತನಾಡದೆ ಅಲ್ಲಿಂದ ಕಾಲ್ಕಿತ್ತಳು. ಅಷ್ಟರಲ್ಲಿ ಮನೆಯ ಗೇಟು ದಾಟಿ ಬುಲೆಟ್ ಒಂದು ಅಂಗಳದ ಮುಂದೆ ಬಂದು ನಿಂತಿತು. ಬುಲೆಟ್ನಲ್ಲಿ ಬಂದವರನ್ನು ನೋಡಿ ಸಾರ್ಥಕ್ಗೆ ಕೋಪ ನೆತ್ತಿಗೇರಿತು. ಇಚ್ಛಾ ಹಾಗೂ ಗೋವಿಂದ ಜೊತೆಯಲ್ಲಿ ಬಂದದ್ದು ಅವನಿಗೆ ಸಹ್ಯವಾಗಿರಲಿಲ್ಲ. ಅವನು ಕೋಪದಲ್ಲಿ ಏನೋ ಹೇಳಬೇಕು ಎನ್ನುವಷ್ಟರಲ್ಲಿ ಇಚ್ಛಾ, ರೀ, ಇವನು ನನ್ನ ದೊಡ್ಡಮ್ಮನ ಮಗ ಗೋವಿಂದ ಅಂತ, ನನಗೆ ಅಣ್ಣ ಆಗಬೇಕು ಎಂದು ಗೋವಿಂದನ ಪರಿಚಯ ಮಾಡಿಸಿಕೊಟ್ಟಳು. ಅವನು ಹಾಯ್ ಎಂದು ಕೈ ಮುಂದೆ ಚಾಚಿದಾಗ ಸಾರ್ಥಕ್ ಕೂಡ ಪ್ರತಿಯಾಗಿ ಹಾಯ್ ಎಂದು ಕೈ ಕುಲುಕಿದ. ಹೇಗೆ ನಡೀತಿದೆ ನಿಮ್ಮ ಬಿಸ್ನೆಸ್ ಎಂದು ಗೋವಿಂದ ಪ್ರಶ್ನಿಸಿದಾಗ, ಚೆನ್ನಾಗಿ ನಡೀತಿದೆ ಎಂದವ. ನೀವೇನು ಮಾಡ್ತಿದ್ದೀರಾ ಎಂದು ಕೇಳಿದ. ನಾನು ನಮ್ಮ ಚಿನ್ನು ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಎಂದ ಗೋವಿಂದ. ರಿದ್ದಿಗೆ ಲೆಕ್ಚರರ್ ಇಚ್ಛಾ ಅಣ್ಣ ಅಂತ ಹೇಳಬಾರ್ದಿತ್ತಾ? ಬೇಕೆಂದೇ ನನ್ನ ಕಾಲಿಡಿತಿದ್ದಾಳೆ ಎಂದು ಮನಸ್ಸಲ್ಲಿ ಅಂದುಕೊಂಡ ಸಾರ್ಥಕ್, ಸರಿ, ಒಳಗೆ ಬನ್ನಿ, ಮನೆಯವರ ಪರಿಚಯ ಮಾಡಿಸ್ತೀನಿ ಎಂದು ಗೋವಿಂದನನ್ನು ಮನೆಯೊಳಗೆ ಕರೆದುಕೊಂಡು ಹೋದ. ಮನೆಯವರ ಪರಿಚಯ ಮಾಡಿಸಿ ಅವನಿಗೆ ಕಾಫಿ ತಿಂಡಿ ಉಪಚಾರ ಮಾಡಿಸಿದ ಬಳಿಕವೇ ಅವನನ್ನು ಹೋಗಲು ಬಿಟ್ಟಿದ್ದು. ಗೋವಿಂದನಿಗೆ ಮನೆಯವರೆಲ್ಲರೂ ಇಷ್ಟ ಆಗಿದ್ದರು. ಸಾರ್ಥಕ್ಗೆ ಇಚ್ಛಾ ಬಗ್ಗೆ ಅನುಮಾನ ಇರಲಿಲ್ಲ. ಆದರೆ ಅವಳು ಎಲ್ಲರ ಜೊತೆ ಬೇಗ ಬೆರೆಯುವ ಗುಣದವಳು, ಮುಗ್ಧೆ. ಅವಳ ಆ ಗುಣವನ್ನು ಯಾರಾದರೂ ದುರುಪಯೋಗಪಡಿಸಿಕೊಳ್ಳುವರೋ ಎಂಬ ಆತಂಕ, ಭಯ ಅವನಿಗೆ. ಲೆಕ್ಚರರ್ ಜೊತೆ ಒಬ್ಬಳೇ ಹೋಗಿದ್ದಾಳೆ ಎಂದು ತಿಳಿದಾಗ ಅವನು ಚಡಪಡಿಸುವುದಕ್ಕೆ ಕಾರಣ ಇದುವೇ. ಜೊತೆಗೆ ತಾನು ಪ್ರೀತಿಸುವ ಹುಡುಗಿ ಇನ್ನೊಬ್ಬರ ಜೊತೆ ಸಲುಗೆಯಿಂದ ಇದ್ದಾಳೆ ಎಂದು ತಿಳಿದು ಸ್ವಲ್ಪ ಅಸೂಯೆ ಅಷ್ಟೆ. ಮುಂದುವರಿಯುವುದು.
ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.